ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಇತಿಹಾಸವನ್ನು, ದಾಖಲಿತ ಇತಿಹಾಸವನ್ನು ಹೇಳಬೇಕಾದ್ರೆ, ರೋಮಾಂಚಕಾರಿ ಕಥೆಗಳನ್ನು ನಾವು ನೋಡಬೇಕಾದ್ರೆ, ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ವಿದ್ಯುಕ್ತವಾಗಿ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದವನು 1ನೇ ಕೃಷ್ಣ. ಇವತ್ತಿನ ಮಳಖೇಡ್ ಅಂದರೆ ಮಾನ್ಯಕೇಠ ಅಂತ ಅವತ್ತು ಕರಿತಾ ಇದ್ರು. ಇವತ್ತಿನ ಗುಲ್ಬರ್ಗಾದ ಮಳಖೇಡದಲ್ಲಿ ಕೃಷ್ಣನ ಮಗ ಧ್ರುವ ಎಷ್ಟು ದೊಡ್ಡ ಸಾಮ್ರಾಜ್ಯಾಧಿಪತಿ ಆಗಿದ್ದ, ಅವನ ಕೀರ್ತಿ ಎಷ್ಟಾಗಲ ಹಬ್ಬಿತ್ತು ಭಾರತಾದ್ಯಂತ ಅನ್ನೋಕ್ಕೆ ಒಂದು ಉದಾಹರಣೆ ಹೇಳೋದಾದ್ರೆ, ಧ್ರುವ ಆಳ್ತಿದ್ದಂಥ ಕಾಲದಲ್ಲಿ ವಂಗದೇಶ ಅಥವಾ ಗೌಡದೇಶ, ಇವತ್ತಿನ ಬಂಗಾಲ ಇದೆಯಲ್ಲ ಅದನ್ನು ವಂಗದೇಶ ಅಥವಾ ಗೌಡದೇಶ ಅಂತ ಕರೀತಿದ್ದ. ಆ ಸಾಮ್ರಾಜ್ಯವನ್ನು ಆಳ್ತಿದ್ದವನು ಧರ್ಮಪಾಲ ಅನ್ನುವಂಥ ರಾಜ. ಈ ಕಡೆ ಗುರ್ಜರ ಪ್ರತಿಹಾರರು ಅಂತೀವಲ್ಲ ನಾವು, ಗುಜರಾತನ್ನು ಗುರ್ಜರ ಪ್ರತಿಹಾರರ ಪ್ರದೇಶವನ್ನು ಆಳ್ತಿದ್ದವನು ವತ್ಸರಾಜ ಅಂತ. ಇವರಿಬ್ಬರ ಮಧ್ಯದಲ್ಲಿ ಕನೌಜ್ ಅಂತ ಒಂದು ಊರಿದೆ, ಸಂಪದ್ಭರಿತವಾದಂಥ ಪಟ್ಟಣ ಕನೌಜ್. ಇವತ್ತಿಗೂ ಕನೌಜ್ ಅಂತಲೇ ಕರಿತೀವಿ. ಕನೌಜ್ ಅನ್ನೋವನ್ನು ಆಳ್ತಿದ್ದವನು ಇಂದ್ರಾಯುಧ ಅನ್ನೋವಂಥವನು. ಅವನು ಹುಡುಗ ಪಾಪ. ಇನ್ನು ಆ ಇಂದ್ರಾಯುಧ ಹುಡುಗ. ಈ ಧರ್ಮಪಾಲ ಮತ್ತು ವತ್ಸರಾಜ ಅಂದರೆ ವಂಗದೇಶದ ಧರ್ಮಪಾಲ ಮತ್ತು ಗುರ್ಜರ ಪ್ರತಿಹಾರರ ವತ್ಸರಾಜ, ಇವರಿಬ್ಬರು ಸೇರಿಕೊಂಡು ಕನ್ನೌಜನ ಮೇಲೆ ಬೀಳ್ತಾರೆ. ಅಲ್ಲಿನ ಸಂಪತ್ತನ್ನು ಸೂರೆ ಹೊಡೆಯಲಿಕ್ಕಾಗಿ ಕನ್ನೌಜನ ಮೇಲೆ ಬಿದ್ದೋಯ್ತಾರೆ. ಅವನು ಹುಡುಗ, ಅವನೇನು ಮಾಡ್ತಾನೆ, ಅವನನ್ನು ನಾನು ಸೋಲಿಸ್ಬಿಡೋಣ, ನಾವಿಬ್ಬರು ಸೇರಿಸಿ ಸಂಪತ್ತನ್ನು ಹಂಚ್ಕೊಳ್ಳೋಣ ಅಂಥೇಳಿ ವಂಗದೇಶದ ಧರ್ಮಪಾಲನು ಗುರ್ಜರ ಪ್ರತಿಹಾರರ ವತ್ಸರಾಜ ಇಬ್ಬರೂ ಕನ್ನೌಜನ ಮೇಲೆ ಬಿದ್ದಾಗ, ಕನ್ನೌಜನ ದೊರೆಯಾದಂಥ ಇಂದ್ರಾಯುಧ ನಮ್ಮ ಕನ್ನಡದ ದೊರೆ ಧ್ರುವನ ಸಹಾಯವನ್ನು ಕೇಳ್ತಾನೆ. ನೋಡ್ರಿ, ಎಲ್ಲಿಯ ಕನ್ನೌಜಿ, ಎಲ್ಲಿಯ ಗುಲ್ಬರ್ಗಾದ ಮಳಖೇಡ ಮಾನ್ಯಕೇಠ. ಧ್ರುವನ ಕೀರ್ತಿ ಭಾರತಾದ್ಯಂತ ಹಬ್ಬಿರುತ್ತೆ. ಕನ್ನೌಜಿನ ರಾಜ ಇಂದ್ರಾಯುಧ ಅಂದ್ರೆ ಆ ಹುಡುಗ ಇಂದ್ರಾಯುಧ ಬಾಲರಾಜ ನಮ್ಮ ಧ್ರುವನ ಸಹಾಯವನ್ನು ಕೇಳ್ತಾನೆ. ಧ್ರುವ ಇಲ್ಲಿಂದ ದಂಡೆತ್ತಿ ಹೋಗಿ ಉತ್ತರ ಭಾರತಕ್ಕೆ ಗುರ್ಜರ ಪ್ರತಿಹಾರರ ದೊರೆ ವತ್ಸರಾಜನನ್ನ ಇವತ್ತಿನ ಝಾನ್ಸಿಯಲ್ಲಿ ಸೋಲಿಸ್ತಾನೆ. ಝಾನ್ಸಿ ಇನ್ನೊಬ್ಳಿಗೆ ಫೇಮಸ್, ಝಾನ್ಸಿ ಕಿ ರಾಣಿ. ಅದೇ ಝಾನ್ಸಿ ಕಿ ರಾಣಿ ಬರೋದಕ್ಕೊಂದು 700 ವರ್ಷ ಮುಂಚೆ ಝಾನ್ಸಿಯಲ್ಲಿ ನಮ್ಮ ಧ್ರುವ ಗುರ್ಜರ ಪ್ರತಿಹಾರರ ದೊರೆ ವತ್ಸರಾಜನನ್ನು ಸೋಲಿಸಿ ಅಲ್ಲಿಂದ ವಂಗದೇಶಕ್ಕೆ ಬಂದು ಧರ್ಮಪಾಲನನ್ನು ಸೋಲಿಸ್ತಾನೆ. ಇವರಿಬ್ಬರನ್ನು ಸೋಲಿಸಿ ಕನ್ನೌಜನ್ನ ಕಾಪಾಡ್ತಾನೆ. ಕನ್ನೌಜಿನ ರಾಜ ಇಂದ್ರಾಯುಧ ಏನು ಸಹಾಯ ಕೇಳಿರ್ತಾನೆ ಆ ಸಹಾಯನ ಕೊಡ್ತಾನೆ, ಅವನನ್ನು ಕಾಪಾಡ್ತಾನೆ. ಅಸಲಿ ವಿಚಾರ ಏನಪ್ಪ ಅಂದರೆ, ಅದರಿಂದ ಬಹಳಷ್ಟು ಸಂತುಷ್ಟಗೊಂಡಂಥ ಇಂದ್ರಾಯುಧ ಎಣಿಸಲಾಗದಷ್ಟು ಸಂಪತ್ತನ್ನು ನಮ್ಮ ಧ್ರುವ ಮಹಾರಾಜರಿಗೆ ಕೊಡ್ತಾನೆ. ಎಣಿಸಲಾಗದ ಸಂಪತ್ತಿಗೆ ಬಹಳ ಖುಷಿಯಾಗೋಗಿರುತ್ತೆ. ಕನ್ನೌಜನ್ನ ಕಾಪಾಡಿದ್ರಲ್ಲ ಇವರು ಅಂತ ಹೇಳಿ ನಮ್ಮ ಧ್ರುವ ಮಹಾರಾಜರಿಗೆ, ರಾಷ್ಟ್ರಕೂಟದ ಧ್ರುವನಿಗೆ ಎಣಿಸಲಾಗದ ಸಂಪತ್ತಂದರೆ ಅಪಾರವಾದಂಥ ಕಾಣಿಕೆಗಳನ್ನು ಕೊಡ್ತಾನೆ, ಸ್ನೇಹದ ಕುರುಹಾಗಿ. ಕನ್ನಡಿಗರು ನೋಡಿ ಎಷ್ಟು ಕೀರ್ತಿವಂತರು ಅಂತ ಹೇಳೋದಕ್ಕೆ ಇದೊಂದು ಮಾತು. ಅದನ್ನು ನೋಡಿದಂಥ ಧ್ರುವ ಹೇಳ್ತಾನೆ, ನೀನು ಕೊಟ್ಟ ಕಾಣಿಕೆಯ 100,000ದಷ್ಟು ಸಂಪತ್ತು ನಮ್ಮ ಹತ್ರನೇ ಇದೆ. ನೀನು ಕೊಟ್ಟ ಕಾಣಿಕೆಯ 100,000ದಷ್ಟು ಸಂಪತ್ತು ನಮ್ಮ ಹತ್ರ ಇದೆ ಅಂತ ಹೇಳಿ ಆ ಇಂದ್ರಾಯುಧ ಕನ್ನೌಜಿನ ರಾಜ ಇಂದ್ರಾಯುಧ ಕೊಟ್ಟಂಥ ಸಂಪತ್ತಿನಿಂದ ಉತ್ತರ ಭಾರತಾದ್ಯಂತ 1,000 ದೇವಸ್ಥಾನಗಳನ್ನು ಕಟ್ಟಿಸ್ತಾರೆ. ಹೇಗಿದೆ ನೋಡಿ, ಉತ್ತರ ಭಾರತಾದ್ಯಂತ 1,000 ದೇವಸ್ಥಾನಗಳನ್ನು ಕಟ್ಟಿಸ್ತಾನೆ ಧ್ರುವ. ಕನ್ನೌಜವನು ಏನು ಕಾಣಿಕೆ ಕೊಡ್ತಾನಲ್ಲ ಗಿಫ್ಟು, ಅದರಲ್ಲಿ ಉತ್ತರ ಭಾರತಾದ್ಯಂತ 1,000 ದೇವಸ್ಥಾನಗಳನ್ನು ಕಟ್ಟಿಸಿ ತಾನು ವಾಪಸ್ ಬರೀ ಕೈನಲ್ಲಿ ವಾಪಸ್ಸು ನಮ್ಮ ನಾಡಿಗೆ ಬರ್ತಾನೆ. ಇದು ಕನ್ನಡಿಗರ ಹೆಮ್ಮೆ. ಕನ್ನಡಿಗರ ಹೆಮ್ಮೆ ಹೀಗೇನಪ್ಪ ಅಂದರೆ ಇದೊಂದು ಸಾಕ್ಷಿ. ಇದಾದ ನಂತರ ಧ್ರುವನ ಮೊಮ್ಮಗ, ಬಹುಶಃ ಅವನು 3ನೇ ಗೋವಿಂದನ ಅವನ ಹೆಸರು, ಅವನು ಹೋಗಿ ಪುನಃ ಉತ್ತರ ಭಾರತಕ್ಕೆ ತನ್ನ ತಾತ ಕಟ್ಟಿಸಿದ್ದ 1,000 ದೇವಸ್ಥಾನಗಳ ರಿನೋವೇಷನನ್ನು ತನ್ನ ಕೈಯಿಂದ ಖರ್ಚಿನಿಂದ ಮಾಡಿ ವಾಪಸ್ ಬರ್ತಾನೆ. ನೀವು ಲೆಕ್ಕ ಹಾಕಿ, ನಾವು ಕನ್ನಡಿಗರ ಸಾಮ್ರಾಜ್ಯ ಕೀರ್ತಿ ಎಷ್ಟಾಗಲ್ಲ ಜಗದಗಲ ಮುಗಿಲಗಲ ಹಬ್ಬಿತ್ತು ಅನ್ನೋದಕ್ಕಿದೆ ಸಾಕ್ಷಿ. ತನ್ನ ತಾತ ಕಟ್ಟಿಸಿದ್ದಂಥ ಧ್ರುವ ಮಹಾರಾಜ ಕಟ್ಟಿಸಿದ್ದಂಥ 1,000 ದೇಗುಲಗಳನ್ನು ಮಗನಾದಂಥ ಬಹುಶಃ 3ನೇ ಗೋವಿಂದ ಅವನ ಹೆಸರು, ಅವರು ಹೋಗಿ ರಿನೋವೇಟ್ ಮಾಡಿ ಅದನ್ನು ಮತ್ತೆ ಇಂಪ್ರೂವೈಸ್ ಮಾಡಿ ಬರ್ತಾರೆ. ಕನ್ನಡಿಗರ ಕೀರ್ತಿ ಆ ಕಾಲಕ್ಕೆ ಭಾರತಾದ್ಯಂತ ಅಷ್ಟೂ ರಾಜ್ಯ ಸ್ಥಾನಗಳಲ್ಲಿ ಹಬ್ಬಿತ್ತು ಅನ್ನೋದಕ್ಕೆ ಈ ಒಂದು ಪ್ರಸಂಗ ಸಾಕ್ಷಿ ಆಗುತ್ತೆ.
ರಾಷ್ಟ್ರಕೂಟರು ಬರೀ ಅಜಂತ ಎಲ್ಲೋರದ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದ್ದಷ್ಟೇ ಫೇಮಸ್ ಅಲ್ಲ. ಅವರು ತಮ್ಮ ಧರ್ಮ ಬೀರುವಿನಿಂದ, ಅವರು ತಮ್ಮ ಶಕ್ತಿಯಿಂದ, ಸಾಮರ್ಥ್ಯಗಳಿಂದ, ಅವರು ತಮ್ಮ ನ್ಯಾಯಪರತೆಯಿಂದ, ಕರುಣಾಳತ್ವದಿಂದ ಇಡೀ ಭಾರತಾದ್ಯಂತ ವಾಸಿಯಾಗಿದ್ದಂಥ ಸಾಮ್ರಾಜ್ಯ ನಮ್ಮ ರಾಷ್ಟ್ರಕೂಟರ ಸಾಮ್ರಾಜ್ಯ.